ನಗರದ ಜಿಲ್ಲಾ ಬಿಜೆಪಿ ದೀನ್ ದಯಾಳ್ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮಾಧ್ಯಮದವರ ಮುಂದೆ ಮಾತನಾಡಿ, ಬಿಜೆಪಿ ಸರ್ಕಾರದಲ್ಲಿ ಬಂದ ಅನುದಾನವನ್ನೇ ಇಂದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಮುಂದುವರಿಸಿಕೊಂಡು ಹೊರಟಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ರೈತರ, ಮೀನುಗಾರರ ಹಾಗೂ ಜನಸಾಮಾನ್ಯರ ಸಾಕಷ್ಟು ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆರೋಪಗೈದರು. ಕಾರವಾರದ ಕೊಂಕಣ ರೈಲ್ವೆ, ಕೈಗಾ, ಸೀಬರ್ಡ್ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಲ್ಲದೆ ಕಾರವಾರ, ಅಂಕೋಲಾ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರದ ಅಭಿವೃದ್ಧಿಯನ್ನು ತಮ್ಮದೇ ಅಭಿವೃದ್ಧಿ ಎಂದು ಹೇಳುವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಇವರಿಗೆ ಜನರ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ ಕ್ಷೇತ್ರಕ್ಕೆ ಹೊಸ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಎಂದು ಆಗ್ರಹಿಸಿದರು. ಇವತ್ತು ರಾಜ್ಯ ಸರ್ಕಾರ ರೈತರ ಸಮಸ್ಯೆ ಕೇಳದೆ ರೈತರಿಗೆ ಒಂದು ಕಣ್ಣೀರಿಗೆ ಒಂದು ತುತ್ತಾಗಿಸಿದ್ದಾರೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಒಂದು ರೈತರ ಮೇಲೆ ಹರಾಸ್ಮೆಂಟ್ ಅಂತಲೇ ಹೇಳಬೇಕು. ರೈತರ ಒಂದು ಸಮಸ್ಯೆಗಳನ್ನು ಕೇಳಲಿಕ್ಕೂ ಕೂಡ ಅವರು ಯಾರೂ ಬರ್ತಾ ಇಲ್ಲ. ರೈತ ಯಾರು ಉಸ್ತುವಾರಿಗಳಿದ್ದಾರೆ, ಅಲ್ಲಿಯ ರೈತ ಯಾರು ಸಚಿವರಿದ್ದಾರೆ, ಯಾರೂ ಕೂಡ ಅಲ್ಲಿಗೆ ರೈತರ ಸಮಸ್ಯೆಗಳನ್ನು ಕೇಳಿ ಬರ್ತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದ್ದರೂ ಕೂಡ ರೈತರ ಅನೇಕ ಸಮಸ್ಯೆಗಳು ಇವತ್ತು ಎಲ್ಲ ಕಡೆಗೆ ರಾಜ್ಯಾದ್ಯಂತ ಇರುತ್ತ ರೈತ ಹೋರಾಟವನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತು ರೈತ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಅಧಿವೇಶನದಲ್ಲಿ ಈ ರೈತ ಹೋರಾಟದ ಬಗ್ಗೆ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ವಿಧಾನಸಭಾ ಕ್ಷೇತ್ರ ವಾಯ್ಸು ಕೂಡ ಹೋರಾಟವನ್ನು ನಾವು ಮುಂದಿನ ದಿವಸದಲ್ಲಿ ಬರುವಂಥ ದಿನದಲ್ಲಿ ಮಾಡ್ತಾ ಇದ್ದೇವೆ. ಜಿಲ್ಲಾದ್ಯಂತ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮೇಡಮ್, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಈ ಡಂಬರಾಟಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ? ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಆಗಿ ನಿಮ್ಮ ಪ್ರತಿಕ್ರಿಯೆ ಏನು? ರಾಜ್ಯದಲ್ಲಿ ಇವತ್ತು ಬೇರೆ ಡಂಬರಾಟ ಅಂದರೆ ಇವತ್ತು CM ಕುರ್ಚಿಗಾಗಿ ಕಾದಾಟ ನಡ್ತಾ ಇದೆ. CM ಇದ್ದವರು CM ಬಿಟ್ಕೊಡ್ತಾ ಇಲ್ಲ, CM ಆಗೋವರಿಗೆ CM ಆಗ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಅವರು ಕುರ್ಚಿಗೆ ಅಂತ ಅಳಿಸ್ಕೊಂಡಿದ್ದವರು, ಅಧಿಕಾರಕ್ಕೆ ಅಂತ ಅಳಿಸ್ಕೊಂಡವರು ರೈತರ ಸಮಸ್ಯೆಗಳನ್ನು ಕೇಳಲಿಕ್ಕೂ ಸಹ ಅಟ್ಲೀಸ್ಟ್ ಅವರು ಈ ರೈತರ ಸಮಸ್ಯೆ ಏನು ಅಂತ ಕೇಳಲಿಕ್ಕೂ ಸಹ ಅಲ್ಲಿ ಇರುವಂಥ ರೈತರ ಒಂದು ಸಚಿವರು, ಅವರು ಕೂಡ ಅಗ್ರಿಕಲ್ಚರ್ ಸಚಿವರು ಕೂಡ ನಾಪತ್ತೆಯಾಗಿದ್ದಾರೆ. ಯಾವುದೇ ಸಚಿವರು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ನಾವು ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಘಟ್ಟದ ಮೇಲೆ ಘಟ್ಟದ ಕೆಳಗಿರುವಂಥ ಸಮಸ್ಯೆಗಳು, ಯಾಕಂದರೆ ಘಟ್ಟದ ಕೆಳಗೆ ತಗೊಳ್ಳಿಕ್ಕೆ ಹೋದರೆ ನಮ್ಮ ಮೀನುಗಾರಗಳ ಸಮಸ್ಯೆ, ಈ ಕೇಣಿ ಬಂದರ ಆಗಲಿ ಇನ್ನಿತರ ಬಂದರ ಮೂಲಕ ಹೊಸದಾಗಿ ಯೋಜನೆ ತಂದು ಮೀನುಗಾರ ಜನರಿಗೆ ಹರಾಸ್ಮೆಂಟ್ ಮಾಡೋದನ್ನು ಬಿಟ್ಕೊಟ್ಟು ಅವರಿಗೆ ನ್ಯಾಯ ಕೊಡಿಸೋದಾಗಲಿ, ಅಥವಾ ಈ ಘಟ್ಟದ ಮೇಲಿರುವಂಥ ರೈತರು ನಮ್ಮ ಮುಂಡ್ಗೋಡು ಭಾಗದಲ್ಲಿ, ಹಳಿಯಾಳ ಭಾಗದಲ್ಲಿ ಮೆಕ್ಕೆಜೋಳ ಅಂತಾಗಲಿ, ಕಬ್ಬು ಅಂತಾಗಲಿ, ಇಲ್ಲಿರುವಂಥ ಅಡಿಕೆ ತೋಟ, ಮಾವು, ಈ ಬಾಳೆಹಣ್ಣು ಇಂತಿತರ ಸಮಸ್ಯೆಗಳನ್ನು ಕೂಡ ಕೇಳಲಿಕ್ಕೆ ಅವರು ತಯಾರಿಲ್ಲ. ನಮ್ಮ ಹಿಂದಿನ ಸರ್ಕಾರ ಯಡಿಯೂರಪ್ಪಜಿಯವರು ತಂದಿರುವಂಥ ಏನು ರೈತರ ಬಗ್ಗೆ ಏನು ನಾವು ಯೋಜನೆ ತಂದಿದ್ರು, ಆ ಯೋಜನೆ ಎಲ್ಲವನ್ನು ಅವರು ಬಂದ್ ಮಾಡಿದ್ದಾರೆ. ಹೆಚ್ಚಾಗಿ ನಾವು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಕೊಡ್ತಾ ಇದ್ದೀವಿ, ಅದನ್ನು ಬಂದ್ ಮಾಡಿಸಿದ್ದಾರೆ. ಟ್ರಾನ್ಸ್ಫಾರ್ಮರ್ಗಳ ಹಣ ಇವತ್ತು ಹೆಚ್ಚಿಗೆ ಮಾಡಿಸಿದ್ದಾರೆ. ನಾವು ಕೊಟ್ಟಂಥ ಹಣ ಮತ್ತು ಈ ಕೊಡುವಂಥ ಹಣಕ್ಕೆ ಭಾಳ ತಾರತಮ್ಯ, ಅದನ್ನು ಎಲ್ಲವನ್ನು ಕಡಿತ ಮಾಡಿ ಅವರು ಭಾಳ ಕಡಿಮೆ ರೇಟಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ರೈತರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು, ಯಾಕಂದರೆ ರೈತರು ಬೆಳೆದ್ರೇ ನಮಗೆ ಊಟ. ಇವತ್ತು ಆ ಒಂದು ರೈತರಿಗೆ ಈ ಕಣ್ಣೀರಲ್ಲಿ, ಆ ರಕ್ತದಲ್ಲಿ ಕಣ್ಣೀರು ತೋರಿಸ್ತಾ ಇದ್ದಾರೆ. ಅವರ ಶಾಪ ತಡ್ತಾರೆ ಈ ಸರ್ಕಾರಕ್ಕೆ. ಈ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಳದೇ ಇದ್ದರೆ, ರೈತರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಕೂಡ ನಾವು ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಿರ್ಣಯ ಮಾಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.